ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸಬು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯವಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತೇ ಇದೆ, ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಬರುತ್ತೆ. ಹಾಗೆ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಾವು ಬಂದು ಅಮ್ಮ ಮನೆಗೆ ಸ್ಯಾಟರ್ಡೆ ಬಂದಿದ್ದೀರಲ್ವಾ, ಈಗ ನೈಟ್ ಲಾಗ್ ಮಾಡ್ತಾ ಇದ್ದೀನಿ. ಏನು ಬಂದಮೇಲೆ ಮಾಡೋಕ್ಕಾಗಲಿಲ್ಲ, ಎಲ್ಲ ಭಾವಂದರು ಅಕ್ಕನ ಎಲ್ಲ ಸೇರಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಪಾನಿಪುರಿ ಆ ಥರ ಗೋಬಿ ಎಲ್ಲ ತಂದಿದ್ವಿ, ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾಯಿದ್ವಿ. ಏನೂ ವಿಡಿಯೋ ಮಾಡಲಿಲ್ಲ, ಹಾಗಾಗಿ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಕೂತ್ಕೊಂಡಿದ್ದೆ, ಆಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ನನ್ನ ಮಗ ಬಂದು ಅಕ್ಕ ಮನೆಗೆ ಹೋಗಿದ್ದ, ಅಕ್ಕ ಮನೆಗೆ ಹೋಗಿ ಒಂದು 4 ಡೇಸ್ ಇದ್ದು ಬಂದ ರಿಟರ್ನು. ಏನು ವಿಡಿಯೋ ಏನು ಮಾಡಲಿಲ್ಲ ಅವ್ನು ಬಂದಮೇಲೆ. ನಾನು ಈಗ ಅಮ್ಮ ಮನೆಗೆ ಬಂದಮೇಲೆ ವಿಡಿಯೋ ಮಾಡ್ತಾ ಇರೋಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಅವರು ತಂಗಿ ಮಗಳಿದ್ದಾಳಲ್ವ, ತಂಗಿ ಮಗಳಿಗೆ ಮುತ್ತು ಕೊಡೋದು, ಅವಳನ್ನ ತೀಟೆ ಮಾಡೋದೆಲ್ಲ ಮಾಡ್ತಾಯಿದ್ಲು. ಅದಕ್ಕೆ ಅವಳು ಅಳ್ತಾ ಇದ್ದಾಳೆ. ಅದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾ ಇದ್ದಾಳೆ ಅವಳು ಪಾಡಿಗೆ ಅವಳು. ಅದಕ್ಕೆ ಇವನು ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ. ಈಗ ಮಧ್ಯಾಹ್ನ ಆಗಿದೆ, ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಮಾಡ್ತಾಯಿದ್ದಾರೆಲ್ಲ. ಅಕ್ಕ ತಂಗಿರೆಲ್ಲ ಇದ್ದೀವಿ. ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಇಲ್ಲಿ ನೋಡಿ, ಅಕ್ಕನ ಮಗ ಇದ್ದಾನೆ. ಈಗ ಅವನು ಏನು ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನೋಡಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಫಿಶು, ಚಿಕನ್ನು, ಒಬ್ಬಟ್ಟಿಲ್ಲ ಮಾಡ್ತವ್ರೆ. ನೀವು ಬೇಕು ಅಂದರೆ ಬಂದಿರಿ, ತಿಂದಿರಿ. ಫ್ರೆಂಡ್ಸ್, ಇಲ್ಲಿ ತಂಗಿ ಹೋಳಿಗೆ ಮಾಡ್ತಾಯಿದ್ದಾಳೆ. ಸಾಟರ್ಡೇ ನೈಟೇ ಮಾಡಿದ್ವಿ ಹೋಳಿಗೆ, ಏನು ವಿಡಿಯೋ ಮಾಡಲಿಲ್ಲ. ಸಾಟರ್ಡೇ ಲಾಗ್ ಏನು ಮಾಡಲಿಲ್ವ, ಸಂಡೇ ಮಾಡ್ತಾ ಇರೋಂಥದ್ದು. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳಿ ಈಗ ರೆಡಿ ಮಾಡ್ತಾಯಿದ್ದೆ. ಅವಳು ಹೋಳಿಗೆ ಸುಡ್ತಾ ಇದ್ದಾಳೆ, ನಾವು ಇನ್ನೊಂದು ಕಡೆ ನಾನ್ ವೆಜ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಇವಳು ಬಂದು ಹೋಳಿಗೆ ಅಮ್ಮಗೆ ಮತ್ತು ಅವಳು, ನಮ್ಮ ಮಕ್ಕಳಂತೂ ಖಾರದಗಿಂತ ಸ್ವೀಟ್ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಮಕ್ಕಳೆಲ್ಲನೂ ಅಲ್ಲಿ ಹೋಗ್ತಾ ಬರ್ತಾ ಒಂದೊಂದು ಕೈಯಲ್ಲಿ ಇಟ್ಕೊಂಡು ಹೋಳಿಗೆಲ್ಲ ತಿನ್ಕೊಂಡು ಓಡಾಡ್ತಾ ಇದ್ರು. ಅವ್ರಿಗೆ ಅಂತೇಳಿ ಇವತ್ತು ಅವ್ರು ಹೋಳಿಗೆ ಮಾಡಿಕೊಂಡ್ರು ಮಧ್ಯಾಹ್ನ ಊಟಕ್ಕೆ. ನಾವು ಬಂದು ಫಿಶ್ಶು ಮತ್ತು ಫಿಶ್ ಸಾಂಬಾರು, ಚಿಕನ್ ನಾಟಿ ಕೋಳಿ ಸಾಂಬಾರು ಎಲ್ಲ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡಿದ್ದೆಲ್ಲ ತೋರಿಸ್ಲಿಲ್ಲ, ಸುಮ್ಮನೆ ಮಾಡಿರೋಂಥ ಅಡುಗೆನ ತೋರಿಸ್ತೀನಿ. ಯಾಕಂದರೆ ಅಕ್ಕ ತಂಗಿರೆಲ್ಲ ಇದ್ದೀರಲ್ವ, ಕೂತ್ಕೊಂಡು ಮಾತಾಡ್ತಾ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಎಲ್ಲ ಸ್ವಲ್ಪ ಹೊತ್ತು ಮಾಡೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೀಗೆ ಮಾತಾಡೋದು, ಈ ಥರ ಮಾಡಿಕೊಂಡು ಟೈಮೇ ಹೊರಟೋಗುತ್ತೆ. ಇನ್ನೆಲ್ಲ ಊರಿಗೆ ಹೋಗ್ಬೇಕಲ್ವಾ, ಅದಕ್ಕೆ. ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ಲು. ಬನ್ನಿ ನಮ್ಮ ಮನೇಲಿ ಏನು ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಇವತ್ತು ನಾಟಿ ಕೋಳಿ ಮೊಟ್ಟೆ ಸಾಂಬಾರು. ಇಲ್ಲಿ ನೋಡಿ, ನಾಟಿ ಕೋಳಿ ಮೊಟ್ಟೆ ಸಾಂಬಾರು. ಮೊಟ್ಟೆ ಕೋಳಿ ಸಾಂಬಾರು ಇವತ್ತು ನಮ್ಮ ಮನೆಯಲ್ಲಿ. ಇದು ಬಂದು ಕೊಬ್ಬು, ಅದರಲ್ಲಿರೋ ಅಂಥದ್ದು ಕೊಬ್ಬಿನಂಶ. ಇದು ಹಾಕಿ ಬಿರಿಯಾನಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾಟಿ ಕೋಳಿ ಬಿರಿಯಾನಿ ಮಾಡಬೇಕು, ತುಂಬ ರುಚಿಯಾಗಿರುತ್ತೆ. ಇವತ್ತು ಫಿಶ್ ಮಾಡಿಬಿಟ್ಟಿದ್ವಿ, ಹಾಗಾಗಿ ಬಿರಿಯಾನಿ ಮಾಡಲಿಲ್ಲ. ಇವತ್ತು ಸಾಂಬಾರು ಬೇಯ್ತಾ ಇದೆ ಇನ್ನು. ಇದು ಸಪ್ರೇಟಾಗಿ ಇಟ್ಟಿದ್ವಿ, ಲಾಸ್ಟಲ್ಲಿ ಸಾಂಬಾರೆಲ್ಲ ಆದ್ಮೇಲೆ ಹಾಕುವಂಥದ್ದು. ಫಿಶ್ ಸಾಂಬಾರು ರೆಡಿ. ಇನ್ನು ಊಟ ರೆಡಿ ಹಾಕಬೇಕು. ಇನ್ನು ರೈಸ್ ಇಟ್ಟಿದ್ವಿ, ಮುದ್ದೆ ಇನ್ನೂ ಮಾಡಲಿಲ್ಲ. ಮುದ್ದೆ ಆದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಇನ್ನೊಂದು ಕಡೆ ಕುಕ್ಕರ್ ಕೂಗ್ತಾ ಇದೆ. ಫಿಶ್ ಸಾಂಬಾರು ರೆಡಿ. ಫಿಶ್ ತವಾ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಹಾಕಿರೋದು ಬಂದು ಫಿಶ್ ಕಬಾಬ್ ಪೌಡರು ಮತ್ತು ಮೊಟ್ಟೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನೆಂದಿದೆ. ಈಗ ಏನಿದು ತವಾ ಫ್ರೈ ಮಾಡೋಣ ಬನ್ನಿ. ಈ ಹೆಂಚು ಸ್ವಲ್ಪ ಕಾದಾದಮೇಲೆ ಈಗ ಫಿಶನ್ನು ಹಾಕ್ತಾಯಿದ್ವಿ. ಫಿಶ್ ಹಾಕಿದ್ಮೇಲೆ ಸುತ್ತು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸೋಣ. ಚೆನ್ನಾಗಿ ಬೇಯಿಸೋದ್ರಿಂದ ಫಿಶ್ ತವಾ ಫ್ರೈ ರೆಡಿ ಆಗುತ್ತೆ. ಬಾವ ಫಸ್ಟ್ ಟೈಮ್ ಮಾಡ್ತಾಯಿದ್ರು. ಬಾವ ಬಂದು ಫಸ್ಟ್ ಟೈಮು ಈ ಥರ ಮಾಡ್ತಾಯಿದ್ದಾರೆ ಫಿಶ್ ಹಾಕಿ. ಅದಕ್ಕೆ ಅವ್ರು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾನು ಕೂಡ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನೇನು ಫಿಶ್ ಸಾಂಬಾರೆಲ್ಲ ರೆಡಿ ಆಗಿದೆ. ಚಿಕನ್ ಸಾಂಬಾರಿಗೂ ಕೂಗಿಸಿ ಎಲ್ಲ ಇಟ್ಟಿದ್ವಿ. ಇನ್ನೇನಿದ್ರು ತವಾ ಫ್ರೈ ಮಾಡ್ತಾಯಿದ್ವಿ, ಫಿಶ್ ತವಾ ಫ್ರೈ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಬಾವ ಫಿಶ್ ಸಾಂಬಾರು ಮಾಡಿಕೊಡು ಅಂತ ಹೇಳ್ಬಿಟ್ಟು ಕರೆದಿದ್ರು. ಅದಕ್ಕೇ ನಾನು ಅಲ್ಲಿಂದ ಬಂದೆ ಫಿಶ್ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರೆಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಎಲ್ಲ ಟೇಸ್ಟ್ ನೋಡ್ತಾಯಿದ್ರಿ. ಇದು ಹೆಂಚು ಮೇಲೆ ಹಾಕಿ ಎಲ್ಲ ಒಂದೊಂದು ಪೀಸ್ ಎಲ್ಲ ತಿಂತಾಯಿದ್ರು. ಈಗ ಆಲ್ರೆಡಿ ಬ್ಯಾಟಿಂಗ್ ಆಗ್ತಾಯಿದೆ ಎಲ್ಲರದೂ. ಒಬ್ಬೊಬ್ಬರು ಹೋಗಿ ಬಿಸಿ ಬಿಸಿ ಇರಬೇಕಾದ್ರೆ ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ. ಇದು ಆರಿದ್ಮೇಲೆ ಅಷ್ಟು ಟೇಸ್ಟ್ ಕಮ್ಮಿ. ಬಿಸಿ ಬಿಸಿ ಮಾಡ್ತಾ ನಾವು ತಿಂತೀರಲ್ವ, ಅದರ ಮಜನೇ ಬೇರೆ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಒಟ್ಟಿಗೆ ಸೇರಿ ಈ ಥರ ಮಾತಾಡ್ತಾ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ನಾವೇ ಈ ಥರ ಮಾಡಿಕೊಂಡು ಬಾವ ಮಾಡಿಕೊಡ್ತಾಯಿದ್ರು, ನಾವು ತಿಂತಾಯಿದ್ವಿ.
ನೋಡಿ ನಮ್ಮ ಮನೆಯಲ್ಲಿ ಮಾಡುವಂಥ ಫಿಶ್ಶು ತವಾ ಫ್ರೈ ಈ ಥರ ಇದೆ. ಇಲ್ಲಿದೆ ಮಾಡಿ ಫಿಶ್ ಎಲ್ಲ ತಿಂದ್ವಿ. ತಿಂದಾದ್ಮೇಲೆ ಅಪ್ಪ ಕುತ್ಕೊಂಡಿದ್ದೆ, ಅವ್ರ ಜೊತೆ ನಾನು ಕೂಡ ಬಂದು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ನಾನು ಇಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಅಕ್ಕನೂ ಬಂದರು. ಅಕ್ಕ ಬಂದಮೇಲೆ ಹೀಗೆ ಅಪ್ಪ ಜೊತೆ ಎಲ್ಲ ಮಾತಾಡ್ತಾ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು. ಅದೆಲ್ಲ ಆದಮೇಲೆ ಇನ್ನೇನು ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಭಾವ ಮತ್ತು ತಂಗಿ. ಭಾವ ತವಾ ಫ್ರೈ ಮಾಡ್ತಾಯಿದ್ರು, ತಂಗಿ ತಿಂತಾ ಇದ್ದಾಳೆ. ಇಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮದಾಯಿತು, ತಿಂದಾದ್ಮೇಲೆ ವಿಡಿಯೋ ಮಾಡಿಕೊಂಡು ಹೀಗೆ ಮಾತಾಡಿಸ್ಕೊಂಡು ಹೇಳ್ತಾಯಿದ್ವಿ ಯಾವ ಥರ ಅನುಭವ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಭಾವನ ಕೇಳ್ತಾಯಿದ್ದೆ. ಹೀಗೆ ಮಾತಾಡ್ತಾ ಕೂತ್ಕೊಂಡು ನಾವು ಕೂಡ ತವಾ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಈ ಥರ ಮಾತಾಡ್ತಾಯಿದ್ವಿ. ಅಷ್ಟರಲ್ಲೇ ಹಸ್ಬೆಂಡ್ ಕೂಡ ಬಂದರು. ಬರಬೇಕಾದ್ರೆ ಅವರು ತಗೊಂಡು ಬಂದಿದ್ದು ಚಿಕನ್ ಫ್ರೈ ಮತ್ತು ಮೇಕೆ ಸಾಂಬಾರು ತೊಗೊಂಡು ಬಂದಿದ್ದರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹಸ್ಬೆಂಡ್ ಬಂದು ಅವರು ಯಾರ್ದೋ ಒಂದು ಮೇಕೆ ಕಟ್ ಮಾಡಿದ್ರಂತೆ, ಅವ್ರದ್ದು ನಾನ್ ವೆಜ್ ಮಾಡೋಕ್ಕೆ ಹೇಳಿದರು. ಅದಕ್ಕೆ ಅವರು ಹೋಗಿದ್ರು ಅವ್ರು ಮಾಡ್ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಫ್ರೈ ಎಲ್ಲನೂ. ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಫ್ರೈ ಅಂತೂ ಗ್ರೀನ್ ಚಿಕನ್ ಫ್ರೈ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಇದು ಬಂದು ಮೇಕೆ ಮಟನ್. ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮೇಕೆ ಮಟನು ಮತ್ತು ಕುರಿ ಮಟನ್ ಎಲ್ಲ, ನಾನು ಕಮ್ಮಿ. ನನಗೇನಿದು ಚಿಕನ್ ತುಂಬ ಇಷ್ಟ. ನನಗೆ ಚಿಕನು ಫಿಶ್ ಇವೆರಡು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಇಲ್ಲಿ ಇನ್ನೊಂದು ಸೈಡು ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರೆಲ್ಲ ಮಾಡಿದಾಗ ಈ ಎಣ್ಣೆಲ್ಲ ಈ ಥರ ಬಿಟ್ಟಿರುತ್ತಲ್ವ, ಈ ಎಣ್ಣೆನ ಬಗ್ಸ್ಕೊಂಡು ಕುಡಿತಾರೆ, ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಅಪ್ಪ ಅದನ್ನು ಬಗ್ಸ್ಕೊಂಡು ಅಪ್ಪ ಎಲ್ಲ ಕುಡಿದ್ರು. ಆಮೇಲೆ ಬಂದು ಮೀನು ಸಾರು ಹಾಕೊಂಡಿರೋದು ಮೀನೊಂದೇ ಹಾಕಿ ಇನ್ನೇನು ಹೇಳೋದು. ಚಿಕನ್ ಫ್ರೈ ಸಾಕಾಗ, ನಾಟಿ ಕೋಳಿ ಗೊತ್ತಿಲ್ಲ, ಇನ್ನು ಮೇಕೆ ಮಟನ್ ಸಾಕಾಗ. ಈಗ ನಮ್ಮ ಭಾವ ಮಾಡಿದ್ದಾಯ್ತು. ಯಜಮಾನ್ರು ಬಂದವರು ಶಿಫ್ಟಿಂಗು ಮಾಡೋದಕ್ಕೆ. ಇಲ್ಲೆಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ವಾ ಕಾಣಿಸ್ತಾ ಇಲ್ಲ ಬೋನ್. ಅನು ಅನು ನಿಶಿಕ ಇಲ್ಲಿ ನೋಡೆ, ನೋಡೆ ಇಲ್ಲಿ ನೋಡೆ, ಮುದ್ದೆ ತಿನ್ನಲಿ ಕುತ್ಕೊಳ್ತಿಲ್ಲ ಅಂತ ಹೇಳಿದ್ದು. ಆಯ್ತಾ ಬಾ. ಅಲ್ಲ ಇಲ್ಲಿ ಕುಯ್ದಿದ್ದು ಅಂದ್ರೆ ತಂದಿದ್ದ ನೀನು ಲಾಯಿ ಹೇಳು. ಇವಾಗ ವರ್ಷಿನ ಹೇಳಿದ್ ಲಾಯಿ ಹೇಳಿದ್ರು, ನೀನು ಲಾಯಿ ಅಂತ ಹಿಂಗನ್ನು ಖುಷಿ ಅವಳು ಮಾಡ್ತಾವಳೆ. ಹಿಂಗನ್ನು ಅವಳು ಮೇಲೆ ಮುತ್ಕೊಡೆ ದೊಡ್ಡ ಮಕ್ಕಳು ಕೊಟ್ಬಿಡು, ಮುತ್ತ ಕೊಟ್ಬಿಡು. ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲಿ ಥ್ಯಾಂಕ್ ಯು ಹಾಯ್ ಮಾಡು. ಚಿಕ್ಕಮ್ಮ ಚಿಕ್ಕಮ್ಮ ನಿನ್ನ ಹೆಸರೇನಮ್ಮ? ಅಮೃತ. ಅಮೃತ ಇಲ್ಲಿಡು. ಅಮೃತ ಅಮೃತ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನ ಹೆಸರೇನಮ್ಮ? ಅಮೃತ. ಅಮೃತ ಹಬ್ಬ ಆಗೋಗೈತಂತೆ ಕೈಯೇ. ಇಲ್ಲ ಎಲ್ಲಾಗೈತೆ ಹಬ್ಬ. ಹೋಯ್ತು 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 ಹೋಯ್ತು. ಹಾಯ್ ಮಾಡ್ಬಿಡು. ಹಾಯ್. ನನ್ನ ತಂಗಿ ಮಗಳು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನೀವು ನೋಡಿದ್ರಲ್ವ. ಅವಳ ಹೆಸರು ಬಂದು ಅಮೃತ ಅಂತ ಹೇಳ್ಬಿಟ್ಟು. ಅವಳು ನೋಡಿದ್ರೆ ನಮ್ಮ ಅಕ್ಕ ಹೆಸರು ಬಂದು ಅಮರಾವತಿ. ಅದಕ್ಕೆ ಅವಳು ಅಮರಾವತಿ ಅಂತ ಹೆಸರನ್ನ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಎಲ್ಲ ಹೇಳ್ಕೊಂಡು ನಗಿತಾ ಇದ್ವಿ. ಇಲ್ಲಿ ಎಲ್ಲ ಆಯ್ತು, ಎಲ್ಲ ಮಾಡಿ ತಿಂದಾಯಿತು. ಇನ್ನೊಂದು ಸ್ವಲ್ಪ ಆಯಿತು, ಅದನ್ನ ಹೆಂಚು ಮೇಲೆ ತವಾ ಫ್ರೈ ಮಾಡಿಬಿಟ್ಟು ಎತ್ತಿಟ್ಟಿದ್ವಿ. ಇಲ್ಲಿ ನೋಡ್ತಿರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈಗ ನಾನು ಕೂಡ ತಿಂತಾ ಇದ್ದೆ. ಲಾಸ್ಟಲ್ಲಿ ನಾನು ಏನೂ ತಿಂದೇ ಇಲ್ಲ. ಫಿಶ್ ಸಾಂಬಾರು ತಿಂದಿಲ್ಲ, ಚಿಕನ್ ಸಾಂಬಾರು ತಿಂದಿಲ್ಲ, ಏನೂ ತಿಂದಿಲ್ಲ. ಬೇರೆ ಇವೆರಡು ಪೀಸು ಹೆಂಚು ಮೇಲೆ ಹಾಕಿರೋಂಥದ್ದು ತವಾ ಫ್ರೈ ತಿಂದೆ ಅಷ್ಟೇ.
ತಿಂದಮೇಲೆ ಊಟ ತಿನ್ನಬೇಕಂತ ಅನಿಸಲೇ ಇಲ್ಲ. ಹಸ್ಬೆಂಡು ಚಿಕನ್ ಫ್ರೈ ತೊಗೊಂಬಂದಿದ್ರಲ್ವ, ಅದನ್ನು ಸ್ವಲ್ಪ ಪೀಸ್ ಹಾಕ್ಕೊಂಡು ಸ್ವಲ್ಪ ರೈಸ್ ಮಿಕ್ಸ್ ಮಾಡಿ ತಿಂದೆ. ಆಮೇಲೆ ತಿನ್ನಬೇಕಂತಲೇ ಇಷ್ಟನೇ ಆಗಲಿಲ್ಲ. ಊರಿಗೆ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ. ಅಷ್ಟರಲ್ಲಿ ಅಕ್ಕ ಹೇಳ್ತಾಯಿದ್ದೆ, ಊಟ ಮಾಡಲಿಲ್ಲ ನೀನು ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಬೇಡಪ್ಪ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದಿಲ್ಲ. ಬಾಕ್ಸ್ಗಾದರೂ ಹಾಕ್ಕೊಂಡು ಹೋಗು ಅಂತ ಹೇಳ್ತಾಯಿದ್ಲು. ಬೇಡ ನನಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನಾವೆಲ್ಲ ಒಟ್ಟಿಗೆ ಎಲ್ಲ ಏನಕ್ಕೆ ಬಂದಿದ್ವಿ ಅಂತ ನಿಮ್ಗೆ ಗೊತ್ತೇ ಇದೆ. ನಾವು ಅಕ್ಕ ತಂಗಿರು ಒಂದು 15 ದಿನಕ್ಕೆ 20 ದಿನಕ್ಕೆ ಈ ಥರ ಒಟ್ಟಿಗೆ ಸೇರಿದಾಗ ಈ ಥರ ನಾನ್ ವೆಜ್ಜು ಸ್ಪೆಷಲ್ ಏನಾದರೂ ಮಾಡ್ತಾ ತಿಂದ್ಕೊಂಡು ಹೋಗುವಂಥದ್ದು. ಇವತ್ತು ಹೊರಟಿದ್ದೀನಿ. ಇಲ್ಲಿ ತಂಗಿಯವ್ರ ಹಸ್ಬೆಂಡ್ ಬಂದರು, ಅವ್ರೀಗ ಊಟ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಥರ ಹೇಳ್ಕೊಂಡು ಈ ಥರ ಊರಿಗೆ ಹೋಗ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟಿದ್ವಿ. ಅಕ್ಕ ತಂಗೀರು ಬಾವ ಮೈದುನರು ಎಲ್ಲ ಒಟ್ಟಿಗೆ ಸೇರಿರುವಂಥದ್ದು. ನಾವಂತೂ ಇವತ್ತೆಲ್ಲ ಒಟ್ಟಿಗೆ ಸೇರಿ ತುಂಬಾ ಎಂಜಾಯ್ ಮಾಡಿದ್ವಿ. ಇವತ್ತೊಂದು ದಿವಸ ಅಂತೂ ತುಂಬಾ ಖುಷಿಯಾಗಿತ್ತು. ಹಾಗೆ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡಿದ್ವಿ. ಇನ್ನೇನು ಹೊರಟಿದ್ವಿ. ಎಲ್ಲ ಬಾಯ್ ಹೇಳ್ತಾಯಿದ್ದಾರೆ ತಂಗಿ ಮಗಳು ಎಲ್ಲನೂ. ಅದಕ್ಕೆ ಮುತ್ತು ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ಲು. ಅವಳಂತೂ ತುಂಬಾ ಕ್ಯೂಟಾಗಿ ಮಾತಾಡೋದಾಗಲಿ, ಅವಳು ತುಂಬಾ ಏನು ಹೇಳ್ಕೊಟ್ರೆ ಅದೆಲ್ಲ ಹೇಳ್ತಾ ಇರ್ತಾಳೆ. ಈ ವಯಸ್ಸಿಗೆ ಅವಳಿಗೆ ಇವಾಗ 1.5 ವರ್ಷ ಆಗಿದೆ. ತುಂಬಾ ಚೆನ್ನಾಗಿ ಅವಳು ಮಾತಾಡೋದು ಎಲ್ಲ ಮಾಡ್ತಾಳೆ. ಅದಕ್ಕೆ ಅವ್ಳ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಆ ಮಗು ಇರೋದಕ್ಕೆ. ಎಲ್ಲರೂ ಕಿತ್ತಾಡ್ತಾರೆ, ಅಕ್ಕ ತಂಗಿಯರು ಎಲ್ಲ ಒಟ್ಟಿಗೆ ಇದ್ದೀವಿ, ಮಕ್ಕಳೆಲ್ಲ ಇರೋದಕ್ಕೆ ತುಂಬಾ ಕಿತ್ತಾಡ್ತಿದ್ವಿ. ನಮ್ಮ 2ನೇ ಅಕ್ಕ ಬಂದಿಲ್ಲ. ಅವರು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ ಅವ್ರು ಬರೋದಿಲ್ಲ ಇಲ್ಲಿಗೆ. ಇನ್ನು ಬೇರೆ ಟೈಮಲ್ಲಾದರೆ ಬರ್ತಾರೆ. ಇಲ್ಲಿ ಮಗ ಅಂತೂ ತುಂಬ ಗಲಾಟೆ ಮಾಡ್ತಾಯಿದ್ದಾನೆ, ಬಲೂನ್ ಬೇಕು ಅಂತ ಹೇಳ್ಬಿಟ್ಟು. ಆ ಅಂಗಡಿನಲ್ಲಿ ಬಲೂನ್ ಇದೆ, ಅದಕ್ಕೆ ಬಲೂನ್ ಬೇಕು ಅಂತ ಗಲಾಟೆ. ಅದಕ್ಕೆ ತುಂಬಾ ನಿನ್ನೆ ಬಂದಾಗಿನಿಂದ ಬಲೂನಲ್ಲೇ ಆಟ ಆಡ್ತಾ ಇದ್ದಾನೆ. ಬೇಡ ಅಂತ ಹೇಳ್ಬಿಟ್ಟು ಕೊಡೋದು ಬೇಡ ಅಂತೇಳಿ ಎಷ್ಟೆಲ್ಲ ಇದು ಮಾಡಿದ್ರು ಇಲ್ಲ, ತುಂಬಾ ಗಲಾಟೆ ಮಾಡ್ತಾಯಿದ್ದ. ಅದಕ್ಕೆ ಅವರಪ್ಪ ಬೇರೆ ತಿಂಡಿ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ ನನಗೆ ಬೇಡ, ನನಗೆ ಬಲೂನೇ ಬೇಕು ಅಂತ ಹೇಳ್ಬಿಟ್ಟು ಗಲಾಟೆ. ಅವರೆಲ್ಲ ಬಿಸ್ಕೆಟ್ಸು ಅದೆಲ್ಲ ತೊಗೊತಾಯಿದ್ರು. ಇಲ್ಲಿ ಬಲೂನ್ ಸಿಗಲಿಲ್ಲ. ಅಮ್ಮ ಎತ್ತಿಟ್ಬಿಟ್ಟಿದ್ದಾರೆ ಬಲೂನ್ನ, ಅವನು ಕೇಳ್ತಾನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಷ್ಟು ಹುಡುಗಿದ್ರು ಸಿಗಲಿಲ್ಲ. ಅವನಂತೂ ಫುಲ್ಲು ಗಲಾಟೆ, ಬಾ ನೀನು ಎತ್ಕೊಡು ಬಾ ಅಂತೇಳಿ ಗಲಾಟೆ ಮಾಡ್ತಾಯಿದ್ದಾನೆ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಕೂಡ ಹೋಗಿ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಅಮ್ಮ ಕೇಳಿದ್ರೆ ಎಲ್ಲಿಟ್ಟಿದ್ದೀನಿ ಅಮ್ಮ ಇದು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು, ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಲ್ಲಿ ಎಲ್ಲ ಮಕ್ಕಳೆಲ್ಲ ಓರಿಯೋ ಬಿಸ್ಕೆಟ್ ತೊಗೊಂಡ್ರು. ಎಲ್ಲ ಅಕ್ಕ ಮಕ್ಕಳು ಎಲ್ಲರೂ ಅಷ್ಟೇ, ತಂಗಿ ಮಕ್ಕಳಿಗೆಲ್ಲ ಓರಿಯೋ ಬಿಸ್ಕೆಟ್ ತೊಗೊಂಡ್ರೆ, ಇವಳು ಚಿಕ್ಕವಳಿಗೆ ಬಂದು 50-50 ಬಿಸ್ಕೆಟ್ ತೆಗೆದು ಕೊಟ್ಬಿಟ್ಟು ಹೋಗ್ತಾ ಇರೋಂಥದ್ದು. ಅದಕ್ಕೆ ಹುಡುಕಿ ಸಾಕಾಯಿತು, ಎಲ್ಲೂ ಸಿಗಲೇ ಇಲ್ಲ. ಅದಕ್ಕೆ ಅವರಪ್ಪ ಹೋಗ್ತಾ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಅವಳಿಗೆ ಬಿಸ್ಕೆಟ್ ಬೇಕಂತೆ. ಅದಕ್ಕೆ ತಂಗಿ ಮಗಳಿಗೆ ಬಿಸ್ಕೆಟ್ ಕೊಟ್ಬಿಟ್ಟು ಹೊರಟಿದ್ದೀವಿ. ಇನ್ನೇನು ಎಲ್ಲ ಹೊರಟ್ವಿ. ಟೈಮ್ ಆಯಿತು. ಮಧ್ಯಾಹ್ನ ಲೈಟಾಗಿ ಮಳೆ ಬಂದು ನಿಂತಿದೆ. ಇವಾಗ ಈವ್ನಿಂಗ್ ಒಂದು 4:30 ಆ ಥರ ಆಗಿದೆ. ತುಂಬಾ ಮೋಡ ಮುಚ್ಕೊಂಡಿದೆ. ಸ್ವಲ್ಪ ಸುಮ್ಮನೆ ಹನಿ ಥರ ಬರುತ್ತೆ, ಮತ್ತೆ ನಿಲ್ತಾ ಇರುತ್ತೆ, ಆ ಥರ ಆಗ್ತದೆ. ಅಮ್ಮ ಅವ್ರಿಗೆಲ್ಲ ಬಾಯ್ ಹೇಳಿ ಹೊರಟೆ. ಹೋಗ್ತಾ ದಾರಿಯಲ್ಲಿ ನೋಡ್ತಾ ಇರೋದು ಎಲ್ಲ ಕಡೆ ಮಳೆ ಬೀಳ್ತಾ ಇದೆ ಅಲ್ವಾ, ಹಾಗಾಗಿ ತುಂಬಾ ಹಚ್ಚಿಗೆ ಕಾಣಿಸ್ತಾ ಇದೆ. ಎಲ್ಲ ಕಡೆ ಗ್ರೀನ್ ಯಾಕಂದರೆ ಮಳೆ ಬರ್ತಾ ಇರೋದಕ್ಕೆ. ಅಷ್ಟು ಚೆನ್ನಾಗಿ ಹುಲ್ಲಿರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಕೆರೆ ಹೋಗ್ತಾ ದಾರಿನಲ್ಲಿರುವಂಥ ಕೆರೆ ಇದು. ಈ ಕೆರೆಗೆ ಇಷ್ಟು ನೀರು ಬಂದಿದೆ. ನಮ್ಮ ಕೆರೆಗಂತ ನೀರೆಲ್ಲ ಬಂದಿಲ್ಲ, ಸುಮ್ಮನೆ ಹಳ್ಳದಲ್ಲಿ ಅಷ್ಟೇ ಇದೆ ನೀರು. ಈ ಕೆರೆಯಲ್ಲಿ ಇಷ್ಟೊಂದೆಲ್ಲ ನೀರು ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋವಂಥದ್ದು. ಚೆನ್ನಾಗಿತ್ತು. ಎರಡು ಕಡೆನೂ ಅಷ್ಟೇ ಸ್ವಲ್ಪ ಎಲ್ಲ ನೀರೆಲ್ಲ ಬಂದಿದೆ. ಪ್ರಾಣಿಗಳಿಗೆ ನಾವು ಎಷ್ಟು ಪ್ರೀತಿ ತೋರಿಸ್ತೀವಿ, ಅವು ಕೂಡ ಅಷ್ಟೇ ಪ್ರೀತಿ ನಮಗೆ ಕೊಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ನಾಯಿ ಅಂತೂ ತುಂಬಾ ನನ್ನನ್ನು ನೋಡಿ ಎಷ್ಟು ಇದು ಮಾಡ್ತಾಯಿದೆ ಅಂದ್ಬಿಟ್ಟು. ಇನ್ನೊಂದು ಕಡೆ ಮೇಕೆಗಳೆಲ್ಲ ಅರಸ್ತಾನೇ ಇದೆ.